ಶುಭೋದಯ ರೀ ಮನಿ ಮಂದಿ ಎಲ್ಲಾರ್ಗೂ. ಏನಪ್ಪಾ ಈಕಿ ನೀನ್ಯಾರ ದವಾಖಾನೆ ಅನ್ನಕತ್ತಿದ್ಲ. ಆಗ್ಲಿಗೆ ಮುಂಜಾನೆ ಲಘುನ ಅಡ್ಗಿ ಮನಿಗೆ ಬಂದಾಳ ಅನ್ಕೊಂಡ್ರೇನ. ಇಲ್ಲ, ನಾನೊಂಚೂರು ಸುಸ್ತಾಗಿದ್ದಕ್ಕೆ ಎದ್ದಿದ್ದೆ ಲೇಟ್ ಆತ. ನಾನು ಎದ್ದು ಬರ್ಕೊಡ್ಲಿ ಅಂತ ಹೇಳಂದ್ರೆ ಇಷ್ಟೆಲ್ಲ ರೆಡಿ ಮಾಡಾತಿದ್ರು ನೋಡ್ರಿ. ಈ ಕಡೆ ಅನ್ನ ಕುದಿಯಾಕಿಟ್ಟಾರ, ಈ ಕಡೆ ನೋಡ್ರಿ ಇಲ್ಲಿ ಟೀಚರ್ ಖಾರನ ಗ್ರೈಂಡರಿಗೆ ಹಾಕ್ಯಾರ. ಅದು ನೀಟಾಗ ರುಬ್ಬಾಕ ಒಂಚೂರು ಹೆಲ್ಪ್ ಆಗಲಿ ಅಂತೇಳಿ ತರದ್ ಹಾಕಾಕತ್ತಾರ ಅದನ್ನು. ಈ ಕಡೆ ಪ್ರಣವ್ ಬೆಳ್ಳುಳ್ಳಿ ಸುಲಿಯಾಕತ್ತಾನ. ಯಾಕಪ್ಪ ಏನು ಇಷ್ಟೇನು ಜೋರು ಅಡುಗೆ ಮಾಡಾಕತ್ತಾರಲ್ಲ ಅಂತಿರ್ನ. ಯಾಕ್ರಿ ಮರೆತ್ರಿ? ನಾನು ನಿನ್ನೆರ ಹೇಳಿರಲಿಲ್ಲ ನಾನು ನಾಳೆ ಡೆಲಿವರಿಗೆ ಅಂತೇಳಿ ತವ್ರ ಮನೆಗೆ ಹೊಂಟಿದ್ದೆ ಅಂಥೇಳಿ. ಹಾಗಾಗಿ ಇಲ್ಲೇನೈತೆಲ್ಲ ಪ್ರಿಪ್ರೇಷನ್ ನಡೆಸಾರ. ನಮ್ಮ ಕಡೆ ಎಲ್ಲ ಡೆಲಿವರಿಗೆ ಹೋಗೋ ಮುಂದೆ ತವ್ರ ಮನೆಗೆ ಏನೈತೆಲ್ಲ ಗಂಡನ ಮನೆ ಕಡೆಯವರು ಬುತ್ತಿ ಕಟ್ಟಿ ಕಳಿಸ್ತಾರೆ. ಹೆಂಗೆ ಬೈಕಿ ಬುತ್ತಿ ಅಂತೇಳಿ ಕಳಿಸಿದ್ರಲ್ಲ, ಹಂಗೆ ಇದು ಡೆಲಿವರಿ ಬುತ್ತಿ ಅಂತೇನೋ ಗೊತ್ತಿಲ್ಲ ನನಗೆ. ಅದಕ್ಕೆ ಇದನ್ನೆಲ್ಲನೂ ರೆಡಿ ಮಾಡಾಕತ್ತಿದ್ರು. ನನಗೆ ಹೆವಿ ಸುಸ್ತಾಗಿತ್ತು, ಯಾಕೋ ಒಂಥರ ನರ್ವಸ್ನೂ ಇತ್ತಲ್ಲ. ಹಾಗಾಗಿ ನಾನು ಎದ್ದಿದ್ದೆ ಲೇಟ್. ಹಾಸ್ಪಿಟ್ಲ್ ಒಳಗಿನ ಸ್ಟ್ರೆಸ್, ಆಮೇಲೆ ಇವತ್ತಿಂದ ನೆಗಡಿದು ಎಲ್ಲ ಶಕ ಹೋಗಬೇಕು ಅಂತೇಳಿ ಅಂದು ನೋಡ್ರಿ ಸ್ಟ್ರಾಂಗ್ ಆಗಿ ಒಂದು ಕಪ್ ಕಾಫಿ ಮಾಡ್ಕೊಂಡೀನಿ. ಬರ್ರಿ ಎಲ್ಲರೂ ಕಾಫಿ ಕುಡಿಯೋಣಂತೆ. ಒಂದು ಕಪ್ ಕಾಫಿ ಕುಡಿದ್ಮೇಲೆ ನೋಡ್ರಿ ನಾವು ಫೀಲ್ಡಿಗೆ ಇದ್ದೀವಿ. ಒಂಚೂರು ಹೆಲ್ಪ್ ಮಾಡೋಣ ಅಂತ ಹೇಳಂದು ಈ ಕಡೆ ಆಂಟಿ ಪಲ್ಯಕ್ಕೆ ಒಗ್ಗರಣೆ ಹಾಕಕತ್ತಾರ. ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡಾರ. ಕಟ್ ಮಾಡಿದ ಕಸಾನು ಇಲ್ಲೇ ಐತೆ ನೋಡ್ರಿ. ಇನ್ನು ಅವ್ರು ಆ ಕಡೆ ಒಗ್ಗರಣೆ ಹಾಕಾಕತ್ತಿದ್ರು. ನಾನು ಒಂಚೂರು ಮೊಸರನ್ನಕ್ಕೆ ಹಾಕಕ್ಕೆ ಬೆಳ್ಳುಳ್ಳಿ ಅತಿ ಬೇಕಲ್ಲ, ಹಾಗಾಗಿ ಅಗಲ್ಪನ್ನು ಸುಲಿದಿದ್ನೆಲ್ಲ ಅವ್ನು ಕಟ್ ಮಾಡಾಕತ್ತಿದ್ದೆ. ಒಂಚೂರು ಏನೇನು ಸಣ್ಣ ಪುಟ್ಟ ಕೆಲಸ ಇತ್ತು ಅದನ್ನು ನಾನು ಮಾಡಾಕತ್ತಿದ್ದೆ. ನನ್ನ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟೇ. ಬದ್ನಿಕಾಯಿ ಒಗ್ಗರಣೆ ಹಾಕಿ ಬದ್ನಿಕಾಯಿ ಅಂತ ಆಲ್ಮೋಸ್ಟ್ ರೆಡಿ ಆಯಿತು. ಆ ಕಡೆ ಬದ್ನಿಕಾಯಿ ರೆಡಿ ಆಗೋಡ್ಲೆ ಇಲ್ಲಿ ನೋಡ್ರಿ ನಾನು ಮಜ್ಜಿಗೆ ಎಲ್ಲ ಕಡ್ದೆ. ಕುಂತಲೆನ ಎಲ್ಲ ತಂದು ಕೊಡಾಕತ್ತಿದ್ರು. ಕುಂತಲೆನ ಸ್ವಲ್ಪ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡಿದ್ರೆ ಆಯ್ತು ಅಂತೇಳಿ. ಯಾಕಂದ್ರೆ ಅಡುಗೆ ದೊಡ್ಡದಲ್ಲ, ಆ ರೀಸನ್ಗೆ. ಆ ಕಡೆ ಬೆಳ್ಳುಳ್ಳಿ ಸುಲಿದಿಟ್ಟೈತಿ, ಆಮೇಲೆ ಶುಂಠಿನ ಕುಟ್ಟಿಟ್ಟೈತಿ. ಈ ಕಡೆ ಮಜ್ಜಿಗೆನೂ ರೆಡಿ ಆಗೈತಿ. ಬರ್ರಿ ಇದನ್ನು ರೆಡಿ ಮಾಡಿದ್ರೆ ಮುಗೀತೀಗ. 2 hours later. ಅದಕ್ಕೆ ಚಪಾತಿನ ಮತ್ತೆ ಲಡ್ಸಿನಿ. ಈಗ ಊಟಕ್ಕೆ ಒಂದು ಗಂಡಿಸ್ತೀನಿ. ಅವ್ರು ಬಂದವ್ರಿಗೆ ಮಮ್ಮಿ ಸಾಕ್ಬಿಡ್ರಿ ಚಪಾತಿ. ಅಡುಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಾಕತ್ತಿತ್ತು. ಅದಕ್ಕೆ ನಾನು ಪಟ್ಟನ ಸ್ನಾನ ಮಾಡ್ಕೊಂಡು ಬಂದ್ರಾತಂತೇಳಿ ಹೋಗಿ ಬರ್ಕೊಡ್ಲಿ ಅಂದ್ರೆ ನೋಡ್ರಿ ಎಲ್ಲಾನು ಡಬ್ಬಿಗೆ ಹಾಕಿಡಾಕತ್ತಾರ. ರೆಡಿ ಆಗಾಕತ್ತೈತಿ. ಮಮ್ಮಿ ನನ್ನ ಕರೆದು ಹೇಳಾಕತ್ತಿದ್ರು, ಹಿಂಗೆ ಡಬ್ಬ್ಯಾಗ ಹಿಂಗೆಲ್ಲ ಇಟ್ಟೈತಿ ನೋಡುವ, ನೀಟಾಗಿ ಅಲ್ಲಿ ನೀನು ಸ್ವಲ್ಪ ಹೇಳಿ ತೆಗಿಸ್ಬೇಕು ಅಂತೇಳಂದು. 1 hour later. ಮಧ್ಯಾಹ್ನ ಮಕ್ಕೋಬೇಡ. अच्छा ठीक है. ಮಧ್ಯಾಹ್ನ ಮಕ್ಕೊಂಡಿರಂಗಿಲ್ರಿ, ಇವತ್ತು ಡೆಲಿವರಿ ಡೇಟ್ ಹೆಂಗೆ ಹತ್ರ ಬರುತ್ತೋ ಹಂಗೆ ಎಲ್ಲಾನು ಬೇಜಾರು ಅನ್ನಿಸ್ತೈತಂತ. ಅಂಥದ್ರೊಳಗೆ ನನಗೆ ಈಗ ನೆಗಡಿ 9 ತಿಂಗಳು ಸನೆ ಬರಾಕತ್ತು. ಹಾಗಾಗಿ ಸಿಕ್ಕಾಪಟ್ಟೆ ನೆಗಡಿ ಇರೋದ್ರಿಂದ ನಂಗೆ ಯಾಕೋ ಕುಂಡ್ರಾಕು ಸಹ ಆಗವಲ್ದಾಗಿತ್ತು. ಹೆವಿ ಸುಸ್ತು ಅನ್ಸಾಕತ್ತಿತ್ತು. ನಾನು ಹಂಗೆ ತುಗುಡ್ಸಾಕತ್ತಿದ್ದೆ. ಅದಕ್ಕೆ ಆಂಟಿ ನೋಡ್ರಿ ಎಲ್ಲ ನನಗೆ ಜಾಸ್ತಿ ನಿದ್ದೆ ಮಾಡಕ್ಕೆ ಹೋಗಬೇಡ ಅಂತೇಳಿ ಹೇಳಾಕತ್ತಿದ್ರು. ಅಷ್ಟು ಖಾರ ಹತ್ತಿದ್ರು ತಿನ್ನೋ ಅವಶ್ಯಕತೆ ಏನಾಯ್ತದನ್ನ ಅಕ್ಕೋ, ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನಿರು. ಇದೇ ಗ್ಯಾಪ್ ಒಳಗಂದ್ರೆ ಬೀಗರ್ನೂ ಬಂದಿದ್ರು. ಊರಿಂದ ನನ್ನ ಕರೆಯಕ್ಕೆ ನಮ್ಮ ಅಕ್ಕ ಮತ್ತು ನಮ್ಮ ಮಾವರು ಬಂದಿದ್ರು. ಭೂವಿನೂ ಬಂದಿದ್ಲ, ಅವ್ರಕಿನ್ನ ಕಾಡ್ಸಾಕತ್ತಿತ್ತು. ಸೊ ಅವ್ರದ್ದೆಲ್ಲರದು ಊಟ ಆಯಿತು, ನಮ್ಮದು ಊಟ ಆಯಿತು. ನಾನು ರೆಡಿಯಾಗಿದ್ದೆ. ನನಗೂ ಸ್ವಲ್ಪ ಯಾಕೋ ಸುಸ್ತಿತ್ತಲ್ಲ, ನಾನು ಸುಮ್ಮನೆ ಕುಂತಿದ್ದೆ. ನೋಡಿದ್ರೆ ನನಗೆ ಗೊತ್ತಾಗತ್ತೈತಿ ನನಗೆ ಎಷ್ಟು ಸುಸ್ತಿತ್ತು ಆ ಟೈಮ್ ಒಳಗೆ ಅಂತೇಳಂದೆ. ತಡ ಮಾಡಿದರೆ ಇನ್ನು ಸುಮ್ಮನೆ ಲೇಟಾಗಿ ಹೋಗೋದ್ರಕ್ಕಿಂತ ಲಘುನ ಕಳ್ಸಿದ್ರಾತ ಅಂತೇಳಿ ಸ್ವಲ್ಪ ಅವಸರ ಮಾಡಾಕತ್ತಿದ್ರು. ಈಗ ಇಲ್ಲಿ ನನಗೆ ಉಡಿ ತುಂಬು ಶಾಸ್ತ್ರನ ಮಾಡಾಕತ್ತಾರ. ಬೇರೆ ಕಡೆ ಎಲ್ಲ ಏನು ಪದ್ಧತಿ ಐತೋ ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಕಡೆ ಮಾತ್ರ ಡೆಲಿವರಿಗೆ ಹೋಗೋ ಟೈಮ್ ಒಳಗೆ ಏನೈತಲ್ಲ, 2 ಜುಬ್ರ ಇದ್ದಿದ್ದ ಕಾಯಿ ಅಂದ್ರೆ ತುಂಬಿದ ಕಾಯಿ ಅಂತೇಳಿ ಕರೀತಾರೆ. ಆ ಥರ ಕಾಯಿನ ತುಂಬೋದು. ಇದನ್ನೇನೈತಲ್ಲ ಡೆಲಿವರಿ ಆದಮೇಲೆ ಸ್ವಾಮಿಯತ್ನ ಮನೆಗೆ ಕರೆಸ್ತೇವಲ್ಲ, ಆ ಟೈಮ್ ಒಳಗೇನೋ ಹೊಡಿಬೇಕಂತ. ಸಿರಿ ಮಾಡುವಾಗೂ ಸಹ ಇದೇ ಥರ ಕಾಯಿನ ತುಂಬಿರ್ತಾರೆ. ಅವೆರಡು ಗಂಡನ ಮನೆ ಒಳಗಿರ್ತಾವೆ, ಇವೆರಡು ತವ್ರ ಮನೆಗೆ ಒಳಗಿರ್ತಾವೆ. ಇದು ಪದ್ಧತಿ.
ಮನೆಗೆ ಹೋಗಿ ಆಕೆ ಹೋಗ್ತಾಳಂತ್ರಿ ಈಗ ಬುತ್ತಿ ಹಂಚಕ್ಕ ಅಕ್ಕಿನ ಹೇಳ್ರಿ ನಾನು ಹೋಗ್ಬೇಕು ನೋಡ್ರಿ ಈಗ ಬುತ್ತಿ ಹಂಚಕ್ಕ ಹಡ್ಯಾಕ್ ಬಂದಿನ್ ಬರ್ರಿ ಯಾರು ನಮ್ಮ ಊರಾಗ್ರಿ ಉಡಿ ತುಂಬಿಸ್ಕೊಂಡಿದ್ದ ಆಯಿತು. ಉಡಿ ತುಂಬಿಸ್ಕೊಂಡು ಆದ್ಮೇಲೆ ಏನೈತಲ್ಲ ಆ ಉಡಿಯನ್ನು ಹಿಂಗೆ ತವ್ರ ಮನೆವರೆಗೂ ಅಂತೂ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದು ಆ ಉಡಿಯನ್ನು ಗಂಟು ಕಟ್ಟಿ ತೊಗೊಂಡು ಬರ್ಬೇಕು. ಹಾಗಾಗಿ ಈಶ್ವರ ಗುಡಿಗೆ ಹೊಂಟಿದ್ವಿ ನಾವೆಲ್ಲರೂ. ಇವ್ರ ನೋಡ್ರಿ ತವ್ರ ಮನೆಗೆ ಹೊಂಟಾರ, ಭಾಳ ಖುಷಿ ಒಳಗದಾರ. ಕಾಲ್ನೆಲ್ಲ ಕತ್ವಲ್ದು, ಕಣ್ಣಂಕ್ರು ತೆಲ್ಯಾಡಕತ್ಬಿಟ್ಟಾವು. ಇಷ್ಟಾಗೈತಿ ಮುಖ. ಮದುವೆ ಆದಮೇಲೆ ಮೊದಲೇ ಸಲ ಗಂಡನ ಮನೆ ಮುಂದೆ ಹೋಗೋ ಮುಂದೆ ಅಥವಾ ಗಂಡನ ಮನೆಯಿಂದ ತವ್ರ ಮನೆಗೆ ಬರಬೇಕಾದ್ರೆ, ಆಮೇಲೆ ಚೊಚ್ಚಲ ಡೆಲಿವರಿಗೆ ನಾವೇನು ತವ್ರ ಮನೆಗೆ ಹೋಗ್ತೀವಲ್ಲ, ಈ ಟೈಮ್ ಒಳಗೆ ಏನೈತಲ್ಲ ನಮ್ಮ ಕಡೆ ಎಲ್ಲ ಅಲ್ಲಿ ಯಾರು ಬಂದಿರ್ತಾರಲ್ಲ ನಮ್ಮನ್ನು ಕಳ್ಸಕ್ಕೆ, ಅವ್ರಿಗೆಲ್ಲ ಎಲೆ ಅಡಿಕೆ ಕೊಡೋದು ಒಂದು ಪದ್ಧತಿ ಇರುತ್ತೆ. ಯಾಕೆ ಕೊಡ್ತಾರ ಅಂತ ಹೇಳಂದ್ರೆ ಕಂಪ್ಲೀಟಾಗಿ ನನಗೂ ಗೊತ್ತಿಲ್ಲ. ಆದ್ರೂ ಹಿಂದಿನ ಕಾಲದೊಳಗೆ ಏನಿತ್ತಲ್ಲ ದೂರ ಪ್ರಯಾಣ ಇರ್ತಿತ್ತು, ಅಲ್ಲೆಲ್ಲ ರೆಸ್ಟ್ ಮಾಡ್ಕೊಂಡು ಹೋಗಿದ್ರು, ಹಾದಿ ಬುತ್ತಿ ಅಂತ ಕಟ್ತಿದ್ರು. ಯಾಕಂದ್ರೆ ಹೋಗೋ ಹೊತ್ನಾಗ ಮೊದಲೇಕೆಲ್ಲ ಹೋಟೆಲ್ಸ್ ಎಲ್ಲ ಅವೈಲೇಬಲ್ ಇರಲಿಲ್ಲ, ಆಮೇಲೆ ವೆಹಿಕಲ್ಸ್ನು ಕರೆಕ್ಟಾಗಿ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ಅವಾಗ ಊಟ ಮಾಡಿ ಎಲೆ ಅಡಿಕೆ ಹಾಕೋಲಿ ಅನ್ನೋ ರೀಸನಿಗೆ ಕೊಡ್ತಿದ್ರು, ಏನೋ ಗೊತ್ತಿಲ್ಲ ನನಗೆ. ಈಗ ಅದ ಪದ್ಧತಿನ ಮುಂದುವರ್ಕೊಂಡು ಬಂದೈತಿ. ಸೊ ಇಲ್ಲಿ ನೋಡ್ರಿ ನಮ್ದು ಎಲೆಯನ್ನು ಹಂಚಾಕತ್ತಾರ. ಎಲೆ ಆಮೇಲೆ ಅಡಿಕೆ ಬೆಟ್ಟನ ಹಂಚಾತಾರ. ಹಳ್ಳಿ ಕಡೆ ಆದ್ರೆ ಜಾಸ್ತಿ ಜನ ಸೇರ್ತಾರೆ. ಇಲ್ಲಿ ಯಾರು ಕೂಡಂಗೆ ಇಲ್ಲ. ಕರೆದು ಬಂದರೂ ಸಹ ಬೇಕಾದವ್ರಿಗೆ ಅಷ್ಟು ಹೇಳಿದ್ವಿ, ಅವ್ರು ಕರೆದು ಬಂದರೂ ಸಹ ಎಲ್ಲ ವರ್ಕಿಂಗ್ ಪೀಪಲ್ಸ್ ಹೋಗ್ಬಿಟ್ಟಿರ್ತಾರೆ ಕೆಲಸಕ್ಕೆ, ಯಾರು ಕರೆಕ್ಟಾಗಿ ಬರಲಿಲ್ಲ. ಹಾಗಾಗಿ ಗುಡಿ ಒಳಗೆ ಯಾರ್ಯಾರು ಇದ್ರು ಅವ್ರಿಗೇನ ಹಂಚಾಕತ್ತಿದ್ರು ನೋಡ್ರಿ ಇಲ್ಲೇ. ನಿಧಾನ ಸಾವಧಾನ. ಹೊರಗ ಅಲ್ಲಿ ಹಿಂದೊಬ್ರು ಹೋದ್ರು ಇವ್ರು ನೋಡ್ರಿ. ಅಯ್ಯ ಇಲ್ಲೇ ಒಕ್ಕೊಳಕತ್ತಾರ್ರಿ. ಕರೆ ಹಂಗ ಆಗೈತ್ರಿ ಪರಿಸ್ಥಿತಿ. ಜೋರ್ ನಿಂತು ಬರೋದು, ಅಡಿಕೆಯಲ್ಲಿ ಹಾಕೊಂಡು ಎಲ್ಲ ಹಲ್ಲೆಲ್ಲ ಹಳದಿ ಮಾಡ್ಕೊಂಡು ಅದು ಡೈಜೆಷನ್ ಚಲೋ ಆಗ್ಲಿ ಅಂತ ಹಾಕೊಂಡೆ. ಆದ್ರೆ ನೋಡ್ರಿ ಅದ ನೆತ್ತಿಗೆ ಇತ್ತೀಚೆಗಂತೂ ಹೆಂಗಾಗಿತ್ತಪ್ಪ ಅಂತ ಹೇಳಂದ್ರೆ ನನಗಂತೂ ಅಡ್ಡಾಡೋದು ಸಹ ಕಷ್ಟ ಆಗಿಬಿಟ್ಟಿತ್ತು. ಯಾಕಂದ್ರೆ ಬೇರೆದವ್ರಿಗೆ ಕಂಪೇರ್ ಮಾಡಿದ್ರೆ ನಂಗೆ ಪ್ರೆಗ್ನೆನ್ಸಿದು ಬೆಲೆ ಏನೈತಲ್ಲ ಜಾಸ್ತಿನೇ ಇತ್ತು. ಹಾಗಾಗಿ ನಂಗೆ ಭಾಳ ಕಷ್ಟ ಅನ್ನಿಸ್ತಿತ್ತು. ಹಂಗಂತೇಳಿ ಕುಂತ್ರೆ ನಡೆಯಂಗಿಲ್ಲ ಅಂತ ನನ್ನ ಕಡೆ ಎಷ್ಟಾಗುತ್ತೆ ಅಷ್ಟು ಆ್ಯಕ್ಟಿವ್ ಇರೋಕೆ ಟ್ರೈ ಮಾಡ್ತಿದ್ದೆ. ಯಾಕಂದ್ರೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ. ಮೆಲ್ಕ ನಿಧಾನ ಸರಿ ಒಳಗೆ ತಗೋದು. ಬಾಯ್ ಅಂತೂ ಹೊಂಟಾರ ನೋಡ್ರಿ ಊರಿಗೆ. ಗುಡಿಯಿಂದ ಮನೆ ಕಡೆ ಬರೋ ಅಷ್ಟೊತ್ತಿಗೆ ಅಂದ್ರೆ ಕಾರ್ನು ರೆಡಿ ಇತ್ತು. ನಮ್ಮ ಲಗೇಜ್ನು ಎಲ್ಲ ಕಾರ್ ಡಿಕ್ಕಿ ಒಳಗೆ ಹಾಕಿದ್ದಾಗಿತ್ತು. ಹಾಗಾಗಿ ನಾವು ಪಟ್ಟಣ ಕಾರ್ ಹತ್ತಿ ಬಂದ ಬಿಟ್ವಿ. ಯಾಕಂದ್ರೆ ಲೇಟ್ ಆಕೈತಿ ಅನ್ನೋ ರೀಸನ್ನಿಗೆ. ನಂಗಂತೂ ಯಾಕೋ ಹೆವಿ ಸುಸ್ತು ಅನ್ಸಾಕತ್ತಿತ್ತು. ಅಲ್ದ ಬರೀ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು. ಹಾಸ್ಪಿಟ್ಲ್ ಒಳಗೆ ಅವರು ಇಲ್ಲ ಇವಾಗ ಡೆಲಿವರಿ ಮಾಡಿಸ್ಕೊತೀನಿ ಅಂತೇಳಿ ಬೇರೆ ಅಂದಿದ್ರು. ನಂಗೆ ಫಾಲ್ಸ್ ಪೇನ್ ಸ್ಟಾರ್ಟ್ ಆಗಿದ್ದು ಎಲ್ಲಿ ತವ್ರ ಮನೆಗೆ ಹೋಗೋಕ್ಕಿಂತ ಬಿಫೋರ್ ಇಲ್ಲೇ ಡೆಲಿವರಿ ಆಗಿಬಿಡುತ್ತೆ ಅನ್ನೋ ಭಯನ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ಅಲ್ದನ ಹೇಳ್ದಂಗೆ ನಿದ್ದಿನೂ ಕರೆಕ್ಟಾಗಿ ಆಗಿರಲಿಲ್ಲ. ನಂಗೆ ನಿದ್ದಿನೂ ಜೋರು ಬರಾಕತ್ತಿತ್ತು. ಕಾರ್ ಹತ್ತಿದ ತಡ ನಾನಂತೂ ಸುಮ್ಮನೆ ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡು ಒಮ್ಮೆ ಎಚ್ಚರಾಗಿದ್ದಂದ್ರೆ ನಮ್ಮ ನರಗುಂದ ಬಂದ ಮೇಲೆನ ನೋಡ್ರಿ. ಸರಿ ಸುಮಾರು 6 ಗಂಟೆ ಸುಮಾರಿಗೆ ಅಂತಂದ್ರೆ ನಾವು ನರಗುಂದ ರೀಚ್ ಆದ್ವಿ. 6 ಗಂಟೆಗೆ ನಮ್ಮ ನರಗುಂದ ಬಸ್ ಸ್ಟ್ಯಾಂಡ್ ಕಡೆ ವಾತಾವರಣ ಎಲ್ಲ ಹಿಂಗಿರ್ತೈತೆ ನೋಡ್ರಿ. ನಾನಂತೂ ಭಾಳ ದಿನ ಆಗಿತ್ತು ಈ ಕಡೆ ಇಷ್ಟೊತ್ತಿನೊಳಗೆ ಅಡ್ಡಾಡಿ. ಊರು ಮುಟ್ಟುವಷ್ಟೊತ್ತಿಗೆ ಅಂತೇಳಂದ್ರೆ ಚೂರು ಕತ್ಲಾಗಿತ್ತು. ಅಂದ್ರೆ 7 ಗಂಟೆ ಆಸ್ಪಾಸಿಗೆ ಅಂತೇಳಂದ್ರೆ ನಮ್ಮ ಊರಿಗೆ ರೀಚ್ ಆದ್ವಿ. A few moments later.
ನಮ್ಮ ಗಾಡಿ ಮನೆ ರೀಚ್ ಆಗುವಷ್ಟೊತ್ತಿಗೆ ಅಂತೇಳಂದ್ರೆ ಎಲ್ಲರೂ ಬಂದಿದ್ರು, ನಮಗೋಸ್ಕರ ವೇಟ್ ಮಾಡಾಕತ್ತಿದ್ರು. ನಮಗೂ ಸಹ ನೀರು ಕೊಟ್ಟು ಒಳಗೆ ಕರ್ಕೊಂಡ್ರು. ಇಲ್ಲಿ ನೋಡ್ರಿ, ಇಲ್ಲೇ ನಾವು ತಂದಿರೋ ಬುತ್ತಿನೆಲ್ಲಾನು ನೀಟಾಗಿ ಹೊಂದಿಸಿಟ್ಟು ಇನ್ನೊಮ್ಮೆ ಇದಕ್ಕೆ ಪೂಜೆ ಮಾಡ್ತಾರೆ. ಯಾವ ಥರ ಬೈಕಿ ಬುತ್ತಿಯನ್ನು ನಾವು ಪೂಜೆ ಮಾಡಿ ಅಲ್ಲಿ ನಮ್ಮ ಊರಾಗ ಹಂಚಿದ್ವಲ್ಲ, ಆ ಥರ ಇಲ್ಲಿಯೂ ಸಹ ಈ ಬುತ್ತಿಯನ್ನು ಪೂಜೆ ಮಾಡಿ ನಮ್ಮ ಊರ ಮಂದಿಗೆಲ್ಲಾನು ಹಂಚ್ತಾರೆ. ಹೊತ್ತೊಂದು ಜಾಸ್ತಿ ಆಯಿತು. ಈ ಟೈಮ್ ಇನ್ಮೇಲೆ ಹೆಂಗಪ್ಪ ಹಂಚೋದು ಅಂತೇಳಿ ಒಂಚೂರು ಟೆನ್ಷನ್ ಒಳಗಿದ್ರೆ ಅದಕ್ಕೆ ಬಡ ಬಡ ಪೂಜೆ ಮಾಡಿ ಬುತ್ತಿ ಹಂಚಿದ್ರಾತ ಅಂತೇಳಂದು ಇಲ್ಲೆಲ್ಲ ರೆಡಿ ಮಾಡ್ಕೋಕತ್ತಾರ ನೋಡ್ರಿ. ಬಂದ ತಕ್ಷಣ ನಮಗೆಲ್ಲರಿಗೂ ಟಿಫಿನ್ಗೆ ಅಂಥೇಳಿ ಅವಲಕ್ಕಿ ಮಾಡಿದ್ರು. ಬರ್ರಿ ಎಲ್ಲರೂ ಅವಲಕ್ಕಿ ತಿನ್ನೋಣಂತ. ನಾನಿನ್ನೂ ತಿನ್ನಾಕತ್ತಿದ್ದೆ, ಇವ್ರ ಆಗಲ್ಗೆ ನೋಡ್ರಿ ಇಲ್ಲೆಲ್ಲಾನು ರೆಡಿ ಮಾಡಾಕತ್ತಿದ್ರು. ಯಾಕಂದ್ರೆ ಟೈಮ್ ಜಾಸ್ತಿ ಆಗಿದ್ದರಿಂದ ಲಘು ಲಘು ಹಂಚಬೇಕು ಅನ್ನೋ ರೀಸನಿಗೆ. ಕೆಲವೊಂದಿಷ್ಟು ಜನ ಈ ಪದ್ಧತಿಯನ್ನು ಹಂಗೆ ಸಂಕ್ಷಿಪ್ತ ಪದ್ಧತಿ ಐತಿ ಅನ್ನೋ ರೀಸನಿಗೆ ಮಾಡ್ತಿರ್ತಾರೆ. ಬೇಕಾದಾರ್ದಂತ ಒಂದು 5 ಮನೆಗೆ ಹಂಚ್ತಾರೆ. ಬಟ್ ನಮ್ಮ ಕಡೆ ಎಲ್ಲ ಹಾಗಿಲ್ಲ. ನಾವು ಇಡೀ ಊರಿಗೆ ಅಂತಂದ್ರೆ ನಮ್ದೇನು ಓಣಿ ಅಂತ ಬರುತ್ತಲ್ಲ, ಓಣ್ ಕಟ್ಟಿಗೆಲ್ಲಾನು ಹಂಚ್ತೇವೆ. ಸೊ ಅದನ್ನೆಲ್ಲ ರೆಡಿ ಮಾಡಿ ಕೊಡಾಕತ್ತಿದ್ರು. ಇಬ್ಬರು ಅದನ್ನು ಬುಟ್ಟಿ ಎಲ್ಲ ಹೊತ್ಕೊಂಡು ಹೋಗಿ ಹಂಚಿ ಬರುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿತ್ತು ಇವಾಗ. ಇಲ್ಲಿ ಊರೊಳಗೆ ನಮ್ಗೆ ಪ್ರಾಪರ್ ಆಗಿ ಎಲ್ಲರೂ ಗೊತ್ತಿರುವಂಥ ಒಬ್ಬರು ವ್ಯಕ್ತಿ ಸಿಗಲಿಲ್ಲ. ಹಾಗಾಗಿ ಅವರು ಬಂದ್ರು, ಆಮೇಲೆ ಲೇಟಾಗಿ ಬಂದರು. ಇವಾಗ ಹಂಚು ಮುಂದೆ ಏನೈತಲ್ಲ, ಬಿಗಿನಿಂಗ್ ಅವ್ರು ಸಿಕ್ಕಿರಲಿಲ್ಲ ನಮ್ಗೆ. ಹಾಗಾಗಿ ಸ್ವಲ್ಪ ತೊದಲಾಟ ನಡೆದಿತ್ತು. ಅವರು ಅದೇ ಡಿಸ್ಕಷನ್ ನಡೆಸಾಕತ್ತಿದ್ರು. ಈಗ ಅವ್ರು ಬುತ್ತಿ ಹಂಚಕ್ಕೆ ಹೊಂಟ್ರು. ನನಗಂತೂ ಹೆವಿ ಸುಸ್ತಾಗೈತಿ. ನಾನದಂತೂ ರೆಸ್ಟ್ ಬೇಕೇ ಬೇಕು ಇವಾಗ ಅಂತೇಳಿ ಅಂದ್ಕೊಂಡು ನಾನು ಮಲ್ಕೊಳಕ್ಕೆ ಹೊಂಟೇನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೇನಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೇನೆ ಅಂತ. ನಿಮ್ಮ ಕಡೆ ಎಲ್ಲ ಏನೇನು ಪದ್ಧತಿ ಐತಿ ಅದನ್ನು ನಂಗೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ನಾನು ನಿಮ್ಮ ಕಡೆ ಪದ್ಧತಿಗಳನ್ನು ತಿಳ್ಕೊತೇನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೇನಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಟೇಕ್ ಕೇರ್.